ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪ್ರೇಮ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ನಿಮಗೇನಾದರೂ ನನ್ನ ಕ್ಲಾಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನೂ ಕೂಡ ಹೆಚ್ಚಿನ ತರಗತಿಗಳನ್ನು ನೀಡ್ತಾ ಹೋಗ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇನ್ನೇನೋ ಸ್ವಲ್ಪ ದಿನದಲ್ಲಿ ಟಿ ಇ ಟಿ ಕೂಡ ಕಾಲ್ಫರ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಒಂದು ತರಗತಿ ನಿಮಗೆ ಉಪಯುಕ್ತ ಕೂಡ ಆಗ್ಬೋದು. ಹಾಗಾಗಿ ನಾನು ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡ ಬೋಧನಾಶಾಸ್ತ್ರದಲ್ಲಿ ಪ್ರಮುಖವಾಗಿ ಭಾಷೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂತಂದರೆ ಭಾಷೆಯ ಅರ್ಥ ಮತ್ತು ವ್ಯಾಖ್ಯೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ಯಾವುದೇ ಒಂದು ಟಿ ಇ ಟಿ ಕ್ವಶನ್ ಪೇಪರನ್ನು ತೆಗೆದು ನೋಡಿದಾಗ ನಮಗೆ ಭಾಷೆಯ ವ್ಯಾಖ್ಯೆಗಳ ಬಗ್ಗೆ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಒಂದು ವ್ಯಾಖ್ಯೆಯನ್ನು ಕೊಟ್ಟಿರ್ತಾರೆ, ಇದನ್ನು ಹೇಳ್ದವರು ಯಾರು ಅಂತೇಳಿ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಈ ಕ್ಲಾಸನ್ನು ನೀವು ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೂ ಕೂಡ ಒಂದು ಮಾರ್ಕ್ಸು ಖಂಡಿತ ಸಿಗುತ್ತೆ. ಒಂದು ವೇಳೆ ನಿಮಗೇನಾದರೂ ನಾನು ಮಾಡುವಂಥ ಒಂದು ಕ್ಲಾಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮುಖಾಂತರ ಕ್ಲಾಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಈಗ ಭಾಷೆಯ ಅರ್ಥ ಮತ್ತು ವ್ಯಾಖ್ಯೆಗಳಲ್ಲಿ ಪ್ರಮುಖವಾಗಿ ನಾನು ಇವತ್ತು 10 ವ್ಯಾಖ್ಯೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲನೂ ಕೂಡ ನೀವು ನೋಟ್ಸ್ ಮಾಡ್ಕೋಬೋದು. ಮೊದಲನೇದು, ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ ನಂತರ ಲಿಖಿತ ಕ್ರಿಯೆ ರೂಪಗಳಾಗಿ ಮೂಡಿ ಬಂದಿದೆ ಎಂದು ಹೇಳಿದವರು ಯಾರು? ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ ನಂತರ ಲಿಖಿತ ಕ್ರಿಯೆ ರೂಪಗಳಾಗಿ ಮೂಡಿ ಬಂದಿದೆ ಎಂದು ಹೇಳಿದವರು ಯಾರು ಅಂತಂದರೆ ಎಫ್ ಟಿ ವುಡ್. ಯಾರು? ಎಫ್ ಟಿ ವುಡ್ ಅನ್ನೋರು ಏನಂತ ಹೇಳಿದ್ದಾರೆ ಅಂದರೆ, ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ ನಂತರ ಲಿಖಿತ ಕ್ರಿಯೆಗಳಾಗಿ ಮೂಡಿ ಬಂದಿದೆ ಅಂತ ಹೇಳಿದ್ದಾರೆ. ಯಾರು ಅಂತಂದರೆ ಎಫ್ ಟಿ ವುಡ್. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗಾಗಿ ನೀವು ನೋಟ್ಸನ್ನು ಮಾಡ್ಕೋಬೋದು. ನೆಕ್ಸ್ಟು, ಇದು ವೆರಿ ಇಂಪಾರ್ಟೆಂಟ್, ತುಂಬ ಸಲ ಈ ಕ್ವಶನ್ನ ಕೇಳಿದ್ದಾರೆ. ಆತ್ಮ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ. ಏನು? ಆತ್ಮ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅಂತ ಹೇಳ್ದವ್ರು ಯಾರು ಅಂತ ಅಂದರೆ ಈಸ್ಲರ್. ಯಾರು ಹೇಳ್ತಾರೆ? ಈಸ್ಲರ್ ಅವರು ಆತ್ಮ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಎಂದು ಈಸ್ಲರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆ ಅಂತ ಹೇಳ್ದವ್ರು ಯಾರಪ್ಪ ಅಂತಂದರೆ ಪ್ಲೇಟೋ ಏನಂತ ಹೇಳಿದರೆ, ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆ ಅಂತ ಹೇಳಿದ್ದಾರೆ. ಇಂಪಾರ್ಟೆಂಟ್ ಆಗಿರುತ್ತೆ, ಯಾರೂ ಕೂಡ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ಕ್ವಶನ್, ಒಂದು ಚಿತ್ತಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಒಂದು ಉದ್ದೇಶಪೂರ್ವಕ ಧ್ವನಿ ವ್ಯವಸ್ಥೆಯೇ ಭಾಷೆ. ಇದನ್ನು ಹೇಳ್ದವ್ರು ಯಾರು ಅಂತಂದರೆ ಮಾರ್ಟಿ. ಯಾರು ಹೇಳ್ತಾರೆ? ಮಾರ್ಟಿಯವರು ಒಂದು ಚಿತ್ತಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಒಂದು ಉದ್ದೇಶಪೂರ್ವಕ, ನೋಡಿ ಈ ಉದ್ದೇಶಪೂರ್ವಕ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಉದ್ದೇಶಪೂರ್ವಕ ಧ್ವನಿ ವ್ಯವಸ್ಥೆಯ ಭಾಷೆ ಅಂತ ಹೇಳಿದವರು ಯಾರು ಅಂತಂದರೆ ಮಾರ್ಟಿಯವರು. ನೆಕ್ಸ್ಟ್ ಕ್ವಶನ್, ಭಾಷೆಯು ಆಲೋಚನೆಯ ಒಂದು ಸಾಧನ. ಭಾಷೆಯು ಆಲೋಚನೆಯ ಒಂದು ಸಾಧನ ಅಂತ ಯಾರು ಹೇಳಿದ್ದಾರೆ ಅಂತಂದರೆ ನೋಮ್ ಚಾಮ್ಸ್ಕಿ ಅವರು ಭಾಷೆಯು ಆಲೋಚನೆಯ ಒಂದು ಸಾಧನ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾಷೆಯು ದೇವರ ಸೃಷ್ಟಿ ಅಂತ ಹೇಳ್ದವ್ರು ಯಾರಪ್ಪ ಅಂತಂದರೆ ಭಟ್ಟಾಕಳಂಕ ಅವರು ಏನಂತ ಹೇಳಿದ್ದಾರೆ ಭಾಷೆಯ ಬಗ್ಗೆ ಅನ್ನೋದಾದರೆ, ಭಾಷೆಯು ದೇವರ ಸೃಷ್ಟಿ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಭಟ್ಟಾಕಳಂಕ. ನೆಕ್ಸ್ಟ್ ಕ್ವಶನ್, ಪರಭಾಷೆಯಲ್ಲಿ ಆಡಳಿತ ಯಂತ ನಡೆದರೆ ಶ್ರೀ ಸಾಮಾನ್ಯ ಅನಾಥನಾಗುತ್ತಾನೆ ಎಂದವರು. ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಆಗಿದೆ. ಇದು ಪರಭಾಷೆಯಲ್ಲಿ ಆಡಳಿತ ಏನಾದರೂ ನಡೆದರೆ ಶ್ರೀ ಸಾಮಾನ್ಯ ಅನಾಥನಾಗ್ತಾನೆ ಅಂತ ಹೇಳ್ದವ್ರು ಯಾರು ಅಂತ ಅಂದರೆ ಲೆನಿನ್. ಯಾರು ಹೇಳಿದ್ದಾರೆ? ಲೆನಿನ್ ಅವರು
ಪರಭಾಷೆಯಲ್ಲಿ ಆಡಳಿತ ಯಂತ್ರ ನಡೆದರೆ ಶ್ರೀಸಾಮಾನ್ಯ ಅನಾಥನಾಗುತ್ತಾನೆ ಅಂತ ಹೇಳಿದ್ದಾರೆ. ಇದು ಕೂಡ ಭಾಷೆಗೆ ಸಂಬಂಧಿಸಿದ ಒಂದು ವ್ಯಾಖ್ಯೆ ಆಗಿರುತ್ತೆ. ನೆಕ್ಸ್ಟ್ ತಿಳ್ಕೊಳ್ಳೋದಾದರೆ, ಭಾಷೆ ಎಂಬ ಜ್ಯೋತಿ ಇಲ್ಲದಿದ್ದರೆ ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗುತ್ತಿತ್ತು ಎಂದವರು. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಭಾಷೆ ಎನ್ನೋ ಒಂದು ಜ್ಯೋತಿ ಇರದಿದ್ದರೆ ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗ್ತಾ ಇತ್ತು ಅಂತ ಹೇಳಿದವ್ರು ಯಾರು ಅಂತಂದರೆ ದಂಡಿ. ಯಾರು ಹೇಳಿದ್ದಾರೆ? ದಂಡಿಯವರು ಏನಂತ ಹೇಳಿದ್ದಾರೆ ಅಂದರೆ, ಭಾಷೆ ಎಂಬ ಒಂದು ಜ್ಯೋತಿ ಇರದೇ ಇದ್ದರೆ ಇಡೀ ಜಗತ್ತು ಕತ್ತಲೆಯಲ್ಲೇ ಮುಳುಗ್ತಾ ಇತ್ತು ಅಂತ ಹೇಳಿದ್ದಾರೆ. ಯಾರು ಅನ್ನೋದಾದರೆ ದಂಡಿ. ಇದು ಕೂಡ ಇಂಪಾರ್ಟೆಂಟ್ ಒಂದು ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡದ ಮಕ್ಕಳಿಗೆ ಕನ್ನಡವೇ ದಾರಿದೀಪ. ಯಾರಪ್ಪ ಇದನ್ನು ಹೇಳಿರೋದು ಅಂದರೆ ಹಾಮಾನಾಯಕ್ ಅವರು ಏನಂತ ಹೇಳಿದ್ದಾರೆ ಅಂತಂದರೆ, ಕನ್ನಡದ ಮಕ್ಕಳಿಗೆ ಕನ್ನಡವೇ ದಾರಿದೀಪ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಹಾಮಾನಾಯಕ. ನೆಕ್ಸ್ಟ್ ಕ್ವಶನ್, 10ನೇ ಕ್ವಶನ್. ಮಕ್ಕಳ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ನೀಡಬೇಕೆಂದು ತಿಳಿಸುವ ವಿಧಿ ಯಾವುದು ಅಂತಂದರೆ 350A ವಿಧಿ. ಯಾವುದು ಇದು? ನೋಡಿ, ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. 350A ವಿಧಿ ಏನಪ್ಪ ತಿಳಿಸುತ್ತೆ ಅಂದರೆ, ಮಕ್ಕಳ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಈ 350A ವಿಧಿ ತಿಳಿಸುತ್ತೆ. ಇದು ಕೂಡ ಭಾಷೆಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನಾನು ಇವತ್ತು ಬರೀ 10 ಕ್ವಶನನ್ನು ನಿಮಗೆ ತಿಳಿಸಿದ್ದೀನಿ. ನಿಮಗೆ ಏನಾದರೂ ಇದೇ ಥರ ಹೆಚ್ಚಿನ ಕ್ಲಾಸಸ್ ಬೇಕಂದರೆ ನನಗೆ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ. ನಾನು ಕೂಡ ಇದೇ ಥರ ನೋಟ್ಸನ್ನು ಮಾಡಿಕೊಂಡು ಓದಿ TETಯಲ್ಲಿ 116 ಅಂಕವನ್ನು ಪಡೆದಿರ್ತೇನೆ. ನಿಮಗೇನಾದರೂ ನನ್ನ ಕ್ಲಾಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ತರಗತಿಗಳು ಬೇಕು ಅನ್ನೋದಾದರೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡ್ಬೋದು. ಇದಿಷ್ಟು ಭಾಷೆಗೆ ಸಂಬಂಧಿಸಿದಂತಹ ಒಂದು ತರಗತಿ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತರಗತಿಗಳನ್ನು ನೀಡ್ತೇನೆ. ಥ್ಯಾಂಕ್ ಯು.